ಸಂಸದರ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ವಿವಿಧ ಸಂಘಟನೆಗಳ ಹಾಗೂ ನಾನಾ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆ ಎಂದು ಘೋಷಣೆ ಮಾಡಿದ ಕೇಂದ್ರ ಸರ್ಕಾರ 5,300 ಕೋಟಿ ರೂಪಾಯಿ ಕಾಯ್ದಿರಿಸಿದ್ದು ಹಣ ಬಿಡುಗಡೆ ಒತ್ತಾಯಿಸಿ ಚಿತ್ರದುರ್ಗ ಸಂಸದರ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಹೊಳಲ್ಕೆರೆ ರೈತ ಸಂಘದ ತಾಲೂಕಾ ಘಟಕದ ವತಿಯಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಲು ಮನವಿ ಮಾಡಲಾಗಿದೆ. ಸುರೇಶ್ ಬೆಳಗೇರೆ, ಎನ್ಕೆಎಸ್ ಟಿವಿ4 ನ್ಯೂಸ್, ಚಿತ್ರದುರ್ಗ. ಹಾಗಾಗಿ ಅನ್ನದಾಸೋಹ ಇರೋದ್ರಿಂದ ಎಲ್ಲ ಬೆಳೆದಂತ ರೈತರು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸರ್ಕಾರಿ ದೇಣಿಗೆ ನೀಡಿ. ಹಾಗೆ ಸೋಮವಾರ 10 ಗಂಟೆಯಲ್ಲಿ MP ಕಚೇರಿ ಮುಂದೆ ಎಲ್ಲ ರೈತರು ಸೇರ್ತಕ್ಕದ್ದು. ನಮ್ಮ ಹೋರಾಟ ನೀರಾವರಿ ಹೋರಾಟ ಆಗೋದ್ರಿಂದ ಈ ಬರ ಪೀಡಿತ ಜಿಲ್ಲೆಗೆ ನೀರು ಹರಿಸಬೇಕಾದ್ದು ನಮ್ಮ ನಿಮ್ಮ ಎಲ್ಲ ಕರ್ತವ್ಯ ನಮ್ಮ ಹೆಗಲ ಮೇಲೆ ಇದೆ. ಹಾಗಾಗಿ ನಾವು ಯಾವುದೇ ಹೋರಾಟದಿಂದಲೇ ಗೆಲ್ಲಬೇಕಾಗಿದೆ. ಈ ಸರ್ಕಾರಗಳು ಜೀರ್ತವೆ, ತೊಟ್ಟು ತುಗ್ತವೆ. ಬರೀ ಬಾಯಿ ಮಾತಿಂದಲೇ ಹೇಳಿ 5,300 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ 2 ವರ್ಷ ಕಳೆದ್ರು ಒಂದು ಪೈಸಾ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಎಲ್ಲ ನೆಲಗುಂದಿ ಬಿದ್ದಿದೆ. ನಾವು ಆದಷ್ಟು ಬೇಗ ಹೆಚ್ಚು ಎಂದು ಮುಂದಿನ ಸರಿ ಇದಕ್ಕಿಂತ ಕ್ಷೀಣ ಮಳೆಗಾಲ ಅಂತ ಹೇಳಿ ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ. ನಾವು ಬದುಕಬೇಕಂದ್ರೆ ಬೇರೆ ದಾರಿ ಇಲ್ಲ. ಹಾಗಾಗಿ ನಾವು ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟಕ್ಕೆ ಸಜ್ಜಾಗಿ ನಮ್ಮ ಹೋರಾಟನ ಯಶಸ್ವಿಗೊಳಿಸಬೇಕಾಗಿದೆ. ಹಾಗಾಗಿ ಸೋಮವಾರ ಎಲ್ಲ ರೈತರು ಬಂದು ದುರ್ಗಾ MP ಕಚೇರಿ ಮುಂದೆ ಸೇರ್ತಕ್ಕದ್ದು.